ಏನಮ್ಮ ಶೈಲು ಆರಾಮಾಗಿ ಕುಕ್ಕಬಿಟ್ಟೆ. ಊಟ ಆಯ್ತಾ ಅದೇನೆ? ಇನ್ನೂ ಇಲ್ಲ ಕಣಕ, ಇನ್ನೂ ಊಟ ಮಾಡಿಲ್ಲ, ಏನು ಮಾಡಿಲ್ಲ. ನಮ್ಮ ಮನೆಗೆ ಕಬಾಬ್ ತಗೊಂಬರ್ತೀನಿ ಅಂತೂ ಅದಕ್ಕೆ ಕಬಾಬ್ ಕಾತ್ಕೊಂಡಿದ್ದೀನಿ. ಕಬಾಬ್ ತಗೊಂಬರುತ್ತೆ, ಕಬಾಬ್ ಮತ್ತೆ ಫಿಶ್ ಫ್ರೈ ಎಲ್ಲ ತಗೊಂಬರುತ್ತೆ ಅಂತ ಹೇಳಿ ಕಾತ್ಕೊಂಡಿದ್ದೀನಿ. ನೆಂಚಿಗೆ ಇರ್ಬೇಕಲ್ಲಕ್ಕ. ನೆಂಚಿಗೆಗಿಲ್ಲ ಅಂತಂದ್ರೆ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ನೆಂಚಿಗೆ ಬೇಕು ಅಂತ ಹೇಳಿ ಅದಕ್ಕೆ ನಾನು ಯಾತೇನೋ ಮಾಡಕ್ಕೆ ಹೋಗಿಲ್ಲ. ಅದಕ್ಕೇನೆ ಅವ್ರು ಬಂದಾಗ ಊಟ ಮಾಡೋಣ ಅಂತ ಕಾತ್ಕೊಂಡಿದ್ದೀನಿ. ಕಬಾಬ್ ಅಂದರೆ ಇಷ್ಟ, ಎಷ್ಟೊತ್ತಿಗೆ ತಿಂತೀನೋ ಅನ್ನಿಸ್ತೈತೆ ಕಬಾಬ್ ಅಂತೂ. ಡೈಲಿ ತಿಂದ್ರು ನಾಕ ತಿನ್ಬೇಕಾರೆ ಹೆಂಗೆ ಅನ್ಸಲ್ಲ. ತಿಂದಿದ್ದಾದ್ಮೇಲೆ ಈಗ ನೋಡಿ ಇಷ್ಟೊತ್ತು ಆಗ್ತಿದ್ದಂಗೆ ನೆನ್ನೆ ತಿಂದಿರ್ತೀವಿ, ಇವತ್ತೇನ ತಿನ್ನಲಿಲ್ಲ ಅಂದರೆ ಒಂಥರ ಅಯ್ಯೋ ಎಷ್ಟೊತ್ತಿಗೆ ತಿಂತೀವೋ ಅಂತ ಅನಿಸುತ್ತೆ. ಹಂಗೆ ಮತ್ತೆ ಮಾಡಿದಾಗ ತಿನ್ಬೇಕಾಗಲ್ಲ, ಇದ್ದಾಗ ತಿನ್ಬೇಕಾಗಲ್ಲ, ಇಲ್ದಾಗ ಎಷ್ಟೊತ್ತು ತಿಂತೀವೋ ಯಾವಾಗ ತಿಂತೀವೋ ಅಂತ ಅನ್ಸುತ್ತೆ. ಹಂಗೆ ಅನ್ಸೋದು. ನಾನಂತ ಅವಾಗಿಂದ ಕಾತ್ಕೊಂಡು ಕೂತ್ಕೊಂಡಿದ್ದೀನಿ. ಕಬಾಬು ಅಂತ ಅವಾಗಿಂದ ಕಾತ್ಕೊಂಡಿದ್ದೀನಿ. ಎಷ್ಟೊತ್ತಿಗೆ ಬರ್ತಾರೋ, ಎಷ್ಟೊತ್ತಿಗೆ ತಗೊಂಬರ್ತಾರೋ, ಎಷ್ಟೊತ್ತಿಗೆ ತಿಂತೀನೋ ಅಂತ ಹೇಳಿ ಕಾತ್ಕೊಂಡಿದ್ದೀನಿ. ಏನು ಮಾಡೋಣ, ಅವ್ರು ಬರೋಂಗೆ ಇಲ್ಲ. ಕಾತ್ಕೊಂಡು ಕುತ್ಕೊಂಡಾಗಲೇ ಬರಲ್ಲ ಕಣಕ್ಕ. ಯಾತನ ತಿಮ್ಮಂಗಾಗಿರುತ್ತಲ್ಲ, ಬಕ್ಸಿ ಬಾಳೆಹಣ್ಣು ತಿಂತೀವಿ ಅಂತೀವಲ್ಲ, ಹಾಗಾಗಿ ಏನಾನ ಒಂದು ತಾಂಡು ತಿಂಬನ ಅಂದ್ಕೊಂಡು ಕಾತ್ಕೊಂಡು ಕುತ್ಕೊಂಡಾಗ ಏಳತ್ತಾದ್ರೂ ಬರಲ್ಲ. ಫೋನ್ ಮಾಡಿ ಫೋನನ್ನು ಎತ್ತಂಗಿಲ್ಲ, ಮಾರ ಎಲ್ಲಿದ್ದಾನೋ ಏನೋ. ಅದಕ್ಕೆ ನಾನು ನೋಡ್ತಾ ಇದ್ದೀನಿ, ಈಗ ಬರ್ತಾರೆ ಈಗ ಬರ್ತಾರೆ ಅಂತ ನೋಡ್ತಾ ಇದ್ದೀನಿ. ಬಂದಂಗೆ ಆತ್ ನೋಡಿ ಅನ್ನೋ ಶಬ್ದ ಬಂದು ಆಗ ಬಂದರು, ಅವರೇ ಬಂದಿದ್ದು. ಬರ್ರಿ, ಅಯ್ಯೋ ಬರೇ ಕೈಯಾಗ ಬರ್ತಾ ಇದ್ದೀರಾ? ಕಬಾಬು ಮತ್ತೆ ಫಿಶ್ ಫ್ರೈ ತಗೊಂಬರ್ಲಿಲ್ವಾ? ಅಯ್ಯೋ ಕಬಾಬ್ ಅಂತೆ, ಕಬಾಬು ಫಿಶ್ ಫ್ರೈ ಅಂತೆ. ಹೋಗು, ಏನು ಹೇಳ್ತೀಯ? ಅಲ್ಲ ಈಗ ಇವಳು ಮಾಡೋ ಕೆಲಸಕ್ಕೆ ನನಗೆ ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ. ನೋಡು, ಅಲ್ಲ ಓನರಿಗೆ ಬಂದುಬಿಟ್ಟು ಫೋನ್ ಮಾಡಿ ಹೇಳ್ಬಿಟ್ಟು ನನ್ನ ಗಂಡನ ಕೆಲಸದಿಂದ ತೆಗ್ದಾಕ್ರಿ ಹಂಗೆ ಹಿಂಗೆ ಅಂತ ಇಲ್ಲದ್ದೆಲ್ಲ ಹೇಳ್ಬಿಟ್ಟು ಎಷ್ಟು ಗಲಾಟೆ ಆಯ್ತು ಗೊತ್ತಾ ಇವತ್ತು. ನೀನು ಮೇಲೆ ಫೋನ್ ಮಾಡ್ತಾ ಇದೀಯ, ನಾವೊಂದು ಟೆನ್ಷನ್ ಆಗಿರ್ತೀವಿ, ನೀನು ಅರ್ಥನೇ ಮಾಡ್ಕೊಂಬಲ್ಲ ಶೈಲು. ಹೌದಾ, ಏನಾಯ್ತು? ಯಾರು ಹೇಳಿದ್ದು? ಏನಾಯ್ತು ಅಂತ ನೀವು ಹಿಂಗೆ ಆಡ್ತಾ ಇದ್ದೀರಾ? ಏನು ನನಗೆ ಕ್ಲಿಯರ್ ಆಗಿ ಹೇಳಿ. ಏನು, ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಆಗಾಳು ಮಮತಾ ಫೋನ್ ಮಾಡಿಬಿಟ್ಟು ಅವ್ರನ್ನ ಕೆಲಸದಿಂದ ತೆಗೀರಿ ಅಂತ ಹೇಳಿ ಹೇಳಿದ್ರು. ಅವಳಿಗೆ ಪರಿಚಯ ಇದ್ದಿದ್ದವ್ರು ಅವರು, ಅವಳ ಕಡೆಯಿಂದನೇ ನಮಗೆ ಕಾಂಟ್ಯಾಕ್ಟ್ ಆಗಿದ್ದು. ಅವ್ರ ಕಡೆಯಿಂದಲೇ ನನಗೆ ಕೆಲಸ ಕೊಡಿಸಿದ್ದವರು. ನನಗೆ ಎಷ್ಟು ದಿನ ಆದರೂ ಕೆಲಸ ತೆಗಿತಾ ಇರಲಿಲ್ಲ. ಇವಳು ಫೋನ್ ಮಾಡಿ ಹೇಳ್ಬಿಟ್ಟು ಅವರು ಅದಕ್ಕೇನೆ ಕೆಲಸ ಇಲ್ಲ ಇಲ್ಲಿ ಹೋಗ್ಬಿಡ್ರಿ ಅಂತ ಹೇಳಿದ್ರು. ಕೆಲಸದಿಂದ ತೆಗ್ದಾಕಿದ್ರು ಶೈಲು ನನಗೆ. ಕೆಲಸ ಇಲ್ಲ ಅಂತ ಹೇಳಿದ್ರು. ನೀನು ನನ್ನ ಮುಂದೆ ಮಾಡಿರೋ ಬದುಕೋದಿಲ್ಲನ. ಎಷ್ಟಿರಬೇಡ ಅವಳಿಗೆ. ನಿಮ್ಮ ಮೊನ್ನೆನೇ ಕೆಲಸದಿಂದ ತೆಗ್ಸಿದಾಳೆ ಅಂದರೆ ಕೆಲಸದಿಂದ ತೆಗೆದ್ರೆ ಹಂಗಾದ್ರೆ ಇವಾಗ ನಿಮಗೆ ಕೆಲಸ ಇಲ್ವಾ? ಅವ್ರಿಗೆ ಫೋನ್ ಮಾಡಿ ಹೇಳವಳೆ ಕೆಲಸದಿಂದ ತೆಗೀರಿ ಅಂತ ಹೇಳಿ. ಅವರು ನಿಮಗೆ ಕೆಲಸ ಇಲ್ಲಪ್ಪ, ನಾವು ಯಾರನ್ನಾದ್ರೂ ತಗೊಂತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸಡನ್ನಾಗಿ ಹಿಂಗೆ ಹೇಳ್ತಿರಲ್ಲ ಸರ್, ಯಾಕೆ ಏನು ಅಂತ ನಾನು ವಿಚಾರಿಸ್ದೆ. ಗಳಪ್ಪ ಹಿಂಗೆ ಹುಡುಗಿ ನಮಗೆ ಹೇಳೈತೆ ನಿಮ್ಮ ಹೆಂಡ್ತಿ ಅಂತ ಹೇಳಿ ಎಲ್ಲ ಮಾತಾಡಿ ಸರ್ ಅವಳು ಹೇಳಿದ್ಲು ಅಂತ ಸರ್, ಗಂಡ ಹೆಂಡ್ತಿ ಜಗಳ ಇದ್ದಿದ್ದೇನೆ, ಇಲ್ಲ ನೀವು ಕೆಲಸದಿಂದ ಯಾಕೆ ತೆಗಿತಾ ಇದ್ದೀರಾ ಹಂಗೆ ಹಿಂಗೆ ಅಂತ ನಾನು ಜೋರು ಮಾಡಿದೆ. ಜೋರು ಮಾಡಿದ್ದಕ್ಕೆ ನಿಮ್ಮ ಕೆಲಸ ಎಲ್ಲನ ಇವಾಗ ಈ ರೀತಿ ಇದೆ, ಕೆಲಸ ಸರಿಯಾಗಿ ಮಾಡಿಸ್ತಾ ಇಲ್ಲ, ಪ್ರೊಡಕ್ಷನ್ ಮಾಡಿಸ್ತಾ ಇಲ್ಲ ಅಂತ ಏನೇನೋ ಹೇಳಿದ್ರು. ಪ್ರೊಡಕ್ಷನ್ ಆಗ್ತಾ ಇಲ್ಲ ಹಂಗೆ ಹಿಂಗೆ ಅಂತ. ನೀವು ಹೋಗ್ತಾಳೆ ಹೇಳು, ನಿಮ್ಮ ಅತ್ತೆ ಅವ್ರ ಮಂತಕ್ಕೆ ಇಲ್ಲದ್ದೆಲ್ಲನ ಹೇಳ್ತಾಳೆ. ನಿಮ್ಮ ಅತ್ತೆ ಅವ್ರ ಮಂತಕ್ಕೆ ಹೋಗ್ತಾಳೆ ಹೇಳು. ಆವಾಗ ಹೇಳ್ಕೊಟ್ಟವಳೆ ಕೆಲಸದಿಂದನ ತೆಗ್ಸಕ್ಕೆ ಹೇಳು. ನೀನು ಕೆಲಸ ಐತೆ ಅಂತಿದ್ದಲ್ಲ ಇವಳೆ ಶೈಲು, ಅದನ್ನ ನೋಡಿ ಸಹಿಸ್ಕೆಮಕ್ಕೆ ಹಾಕ್ಸಿಲ್ಲ. ಅದಕ್ಕೇನೆ ಸಹಿಸ್ಕೆಮಕ್ಕೆ ಆಗಿದ್ದಕ್ಕೆ ತೆಗ್ಸೇವ್ರಿ. ನೀನು ಹಂಗೆ ಹೇಳ್ಬಾರ್ದಾಗಿತ್ತು ಅವಳು ಕೆಲಸ ಐತೆ ಅಂತ. ಮತ್ತೆ ನನ್ನ ಗಂಡನ ಕೆಲಸ ಐತೆ ಅಂತ ನೀನು ಯಾವ ಬಿಲ್ಡಪ್ ಕೊಟ್ಟ, ಅದಕ್ಕೆ ಅವಳು ನಾನು ಸರಿಯಾಗಿ ಮಾಡ್ತೀನಿ ಇವಳಿಗೆ ಅಂತ ಹೇಳಿ ಮಾಡಿದಾಳೆ. ಸರಿಯಾಗಿ ಮಾಡ್ತೀನಿ, ಇವಳು ಕೆಲಸ ಐತೆ ಅಂತೇಳಿ ಹಿಂಗೆ ಆಡ್ತಾ ಇದ್ದಾಳೆ ಅಂತ ಹೇಳಿ ಹಿಂಗೆ ಮಾಡ್ಯವಳೆ. ನಾನು ಅದಕ್ಕೆ ಬಡ್ಕೊಂಡೆ ನಿನಗೆ. ಹಂಗೆ ಹೇಳ್ಬೇಡ ಕಣೆ, ಹಂಗೆ ಹೇಳ್ಬೇಡ, ಹಂಗೇನು ಮಾತಾಡೋಕೆ ಹೋಗ್ಬೇಡ ಅಂತ ಹೇಳಿ ಎಷ್ಟು ಬಡ್ಕೊಂಡಿದ್ದೀನಿ. ಎಷ್ಟು ಹೇಳಿದ್ರು ನಿನಗೆ ಗೊತ್ತಾಗ್ದಂಗೆ ಆ ರೀತಿ ಮಾಡ್ಕೊಂಡಲ್ಲ ನೀನು. ಹೋಗು, ನೀನು ಬುದ್ಧಿ ಇಲ್ಲ ಶೈಲು, ನಿಜ ನಿನಗೆ ಬುದ್ಧಿ ಇಲ್ಲ. ಏನು ಮಾಡೋದು ಇವಾಗ? ಬೇರೆ ಕಡೆ ಎಲ್ಲಾದ್ರೂ ನೋಡ್ಕೊಂಡ್ರೆ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಹಂಗೆ ಅಂದ್ಕೊಂಡೆ ಇವ್ರು ಯಾಕೋ ಲೇಟಾಗಿ ಬರ್ತಾರೆ ಅಂದರೆ ಏನೋ ಸಮಸ್ಯೆ ಆಗಿರಬೇಕು ಅಂದ್ಕೊಂಡೆ, ಅದು ಹಂಗೆ ಆಯಿತು ನೋಡು. ಅಲ್ಲೋ ಅಷ್ಟು ಸಂಬಳ ಪೇಮೆಂಟ್ ಇನ್ನು ಬೇರೆ ಕಡೆ ಎಲ್ಲೂ ಇಲ್ಲ. ಸಖತ್ತು ಸಂಬಳ, ಒಳ್ಳೆ ಕೆಲಸ ಇತ್ತು, ಚೆನ್ನಾಗಿತ್ತು. ಏನು ಮಾಡಲಿ, ಅಲ್ಲೆಲ್ಲ ಬಂದು ಅವ್ರ ಹತ್ರ ಎಲ್ಲ ಹೇಳ್ಬಿಟ್ಟು ನನ್ನ ಮರ್ಯಾದೆ ತೆಗೆದವಳೆ. ಅವಳಿಗೆ ಹೆಂಗೆ ಏನು ಬೈಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ಏನು ನನ್ನ ಜೀವನ ಹಾಳು ಮಾಡ್ಬೇಕು ಅಂತಲೇ ಹೊರಟವಳೆ. ನನಗೆ ಇರಬೇಕು ಅಂತ ಮಾಡ್ತಾ ಇದ್ದಾಳೆ, ನಾನು ಇರಬಾರ್ದು ಅಂತ ಮಾಡ್ತಾ ಇದ್ದಾಳೆ ಅವಳು. ಅವಳು ಮಾಡೋ ಕೆಲ್ಸಕ್ಕೆ ನನಗೆ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ, ಅಷ್ಟು ನನ್ನ ಮೇಲೆ ಕೇಳಿ ಬಯಸ್ತಾ ಇದ್ದಾಳೆ ಶೈಲು. ಯಾಕೆ ಏನಾಯ್ತು ರಂಗಮ್ಮ? ಆಗ ಅವಳು ಮಮತಿ ಕೆಲಸದಿಂದ ತೆಗೀರಿ ನನ್ನ ಗಂಡನ್ನ ಅಂತ ಹೇಳಿ ಹೋಗಿ ಕಂಪ್ನಿತಕ್ಕೆ ಹೋಗಿ ಹೇಳಿ ಬಂದವಳೆ ನೋಡಮ್ಮ. ಅವ್ರು ಯಾರಿಗ ಓನರ್ ಕೆಲಸ ಕೊಡೋರಿಗೆ ಹೇಳಿ ಬಂದವಳಂತೆ. ಕೆಲಸದಿಂದನ ತೆಗೀರಿ, ಕೆಲಸ ಚೆನ್ನಾಗಿ ಮಾಡ್ಸಲ್ಲ ಹಿಂಗೆ ಹಿಂಗೆ ಅಂತ.
ಅವಳು ಅವಾಗ ಯಾರ್ದೋ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವ್ರ ರಿಲೇಷನವ್ರು ಯಾರೋ ಇದ್ದರು, ಅವ್ರ ನಂಬರ್ ತೊಗೊಂಡು ಅವಳೇ ಹೇಳಿ ಕೊಡಿಸಿದ್ಲೇಳು. ಅದಕ್ಕೆ ನಾನು ಈ ಕಡೆ ಬಂದಿದ್ದಿಲ್ಲ ಅಂದ್ರೆ ಗೊತ್ತಿರಲಿಲ್ಲ, ನಮ್ಮೂರ ಕಡೆನೇ ಇರ್ತಿದ್ವಿ ನಾವು. ಏನು ಮಾಡೋಣ, ಅವಾಗ ಅವಳು ಫೋನ್ ಮಾಡಿಸಿದ್ಲು. ಫೋನ್ ಮಾಡಿಬಿಟ್ಟು ಹಿಂಗೆ ಕೆಲಸ ಬೇಕು ನಮ್ಮ ಮನೆಯವ್ರಿಗೆ ಅಂದಿದ್ದಕ್ಕೆ ಅವ್ರು ಕೆಲಸ ಕೊಡಿಸಿದ್ರು. ಅದಕ್ಕೆ ಇವಾಗ ಅವ್ರ ಕಡೆಯಿಂದಲೇ ಹೇಳ್ಬಿಟ್ಟು ಒಳಗೆ ಕೆಲಸದಿಂದಲ್ಲ, ಕೆಲಸದಿಂದ ಅವ್ರ ಕಡೆಯಿಂದಲೇ ಹೇಳಿ ಇವಾಗ ಬೇಡ ನೀನು ಇವಾಗ ಇರ್ಕೊಡ್ದು, ಇಲ್ಲಿ ನಿನಗೆ ಕೆಲಸ ಇಲ್ಲ ಹೋಗು ಅಂತೇಳಿ ಹೇಳ್ಬಿಟ್ರು ಅವರು. ಇವಳಿಗೆ ಏನು ಮಾಡೋಣ, ನನಗೆ ಅವ್ಳು ಮಾಡಿರೋ ಇದಕ್ಕೆ ಎಷ್ಟು ಸಿಟ್ಟು ಬರ್ತಾಯಿದೆ ಗೊತ್ತಾ, ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನನಗೆ. ಇಬ್ರು ಖುಷಿಯಾಗಿ ಇದ್ವಲ್ಲ, ಅದಕ್ಕೆ ನೀನು ಯಾವಾಗ ಅವಳ ತಕ್ಕ ಸುತ್ತಾಡ್ಕೊಂಡು ಹೋಗ್ಲಿಲ್ವ, ಸಿಟ್ಟು ಬಂದ್ಬಿಟ್ಟು ಸಿಟ್ಟು ಬಂದ್ಬಿಡ್ತು. ಇವಳು ಜೈ ಬೇರೆ ಹೋಗ್ತಾಳೆ ನಮ್ಮ ಮತ್ತೆ, ಅವಳು ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ ಅಲ್ಲಿ. ಎಲ್ಲನ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಹಿಂಗೆ ಮಾಡಿರೋದು. ಹೋಗಿ ಸರಿಯಾಗಿ ಗಲಾಟೆ ಮಾಡು, ನಿನ್ಗೆ ಯಾಕೆ ಬೇಕು, ನನ್ನ ಕೆಲಸ ನಾನು ಮಾಡ್ತಿದ್ದೆ, ನನ್ನ ಸಂಬಳ ನಾನು ತಗೊಂತಿದ್ದೆ, ನೀನು ಹಿಂಗೆ ಯಾಕೆ ಮಾಡಿದೆ ನೀನು ಅಂತ ಹೇಳಿ ಕೇಳು. ಹಿಂಗೆ ಮಾಡಕ್ಕೆ ನಿನಗೆ ಹೆಂಗಾದ್ರೂ ಮನ್ಸು ಬರುತ್ತೆ, ಯಾಕೆ ಹಿಂಗೆ ಮಾಡಿದೆ ನೀನು ಅಂತ ಹೇಳಿ ಕೇಳು. ಕೇಳಿದ್ರೆ ಮತ್ತೆ ನೆಟ್ಗಾಗೋದು, ಕೇಳಲಿಲ್ಲ ಅಂತಂದರೆ ಸದ್ರ ತಗೊಂತಾಳೆ. ಹೋಗಿ ಸರಿಯಾಗಿ ಕೇಳು, ಮಾತಾಡು, ಜೋರು ಮಾಡಿ ಹೇಳ್ತೀನಿ. ಬಿಡಬೇಡ. ಅಲ್ಲ ನೋಡಿ, ಕೆಲಸದಿಂದ ತೆಗ್ಸವಳಲ್ಲ, ಇವ್ರು ಕೆಲಸ ಮಾಡೋರು, ಅವ್ರು ಸಂಬಳ ತಮ್ಮರು. ಮೈ ಮುರಿಯಂಗೆ ಕೆಲಸ ಮಾಡೋರು, ಎಷ್ಟು ಟೆನ್ಷನ್ ಅವ್ರಿಗೆ. ನೋಡಿ ಭಾಗ್ಯಂಟಿ ಎಂಥದ್ದು ಮಾಡ್ತಾಳೆ, ಈಗಳ ಪೋಸ್ಟ್ ಇಲ್ಲಿ ಒಳ್ಳೆಯಲ್ಲ ಅಂತಾರೆ ಜನ, ಆದರೆ ಅವ್ರು ಮಾಡೋವು ಜನಕ್ಕೆ ಕಾಣಿಸಲ್ಲ. ಅವ್ರು ಮಾಡಿರೋದು ಮತ್ತೆ ಎಂಥ ಕೆಲಸ, ಅವ್ರು ಹೆಂಗೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ನುಂಗ್ತಾರಲ್ಲ, ಹೆಂಗೆ ಇದಾರಲ್ಲ ಬಿಡು ಅಂತೇಳಿ ಸುಮ್ಮನಾಗನ ಅಂಬೋದಿಲ್ವೇ ಇಲ್ವಲ್ಲ. ಎಷ್ಟೊತ್ತು ಕೇಡು ಮಾಡ್ತಾರೆ ನಮ್ಮ ಮೇಲೆ. ಅವಳಂತೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾಳೆ. ನಾನೇನೆಲ್ಲ ಆಸೆ ಇಟ್ಕೊಂಡಿದ್ದೆ, ನನ್ನ ಗಂಡ ಬರ್ತಾರೆ, ಕಬಾಬ್ ತಗೊಬರ್ತಾರೆ, ಕಬಾಬ್ ತಿನ್ಬೋದು, ಫಿಶ್ ಫ್ರೈ ತಿನ್ಬೋದು ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದೆ. ನಾವೆಲ್ಲ ದಿನ ಇಂಥವೆಲ್ಲ ತಗೊಂಬಂದು ತಿನ್ಬೋದು, ನಾವಿಬ್ರು ಚೆನ್ನಾಗಿರೋದು ಎಲ್ಲ ನೋಡ್ಬಿಟ್ಲಲ್ಲ ಅವಳಿಗೆ, ಅದಕ್ಕೇನೆ ಸಹಿಸ್ಕೊಳಕ್ಕೆ ಆಗಲಿಲ್ಲ. ಹೋಗ್ತೀನಿ ತಡಿ, ಹೋಗಿ ಸರಿಯಾಗಿ ಬೈದು ಬಂದ್ಬಿಡ್ತೀನಿ. ನಾಳೆ ಹಿಂಗೆ ಮಾಡಬಾರ್ದು, ಬಿಡತ್ತಾರೆ ಹೆಂಗೆ ಇದಾರಲ್ಲ ಅಂತೇಳಿ ಗುದ್ದಾಡ್ಕೆ ಮುಂದ್ಮೇಲೆ ಸುಮ್ಮನೆ ಇರಬೇಕು. ಈ ಬಗ್ಗೆ ಎಲ್ಲನ ಜೈಯಿದು ಜೈ ಅವನ ಸ್ಯಾಕರ್ ನೋಡಿದ್ರೆ ಸಹಿಸ್ಕೊಂಬಲ್ಲ. ಅವಳು ತಂದಿಕ್ಕೆ ಅವಳಿ, ಅಯ್ಯೋ ಜೈ ಭಾರಿ ಇದ್ದಾಳ ಅವಳು. ಅವಳಿ ನೋಡಿಲಿ ಅಲ್ಲೇ ಇಲ್ಲೂ ಸುತ್ತಾರ್ಕೊಂಡು ಅವ್ರ ಮನೆ ಹೊಲ್ಕೊಂಡು ಬರೀ ಇಲ್ಲೇದಲ್ಲಿಗೆ ತಂದಿಕೊಂಡು ತಾರ ತೆಗಡಿನ ಅವಳು ಜೈಗೆ ಮಾಡೋಕ್ಕೆ ಕೆಲಸಿಲ್ಲ, ಮಕ್ಕಳು ದುಡಿತಾರೆ, ಅವಳಿಗೆ ಇನ್ನೇನು ಅಡೆಯಲ್ಲಿ ಎತ್ತಂಗಿಲ್ಲ, ಮ್ಯಾಲೆ ಸಿಯಂಗಿಲ್ಲ, 3 ಮಕ್ಕಳು ದುಡಿತಾರೆ. 3 ಮಕ್ಕಳು ತಂದಾಕ್ತಾರೆ ಅಂಬೋದೊಂದಿಟ್ಟು ದೌಲತ್ತ ಅವಳದು. ಆ ಜೈಯಿದು ಅದಕ್ಕೇನೆ ಆ ಜೈ ಇಲ್ಲಿ ನೋಡಿಲಿ ಅವಳಿಗೆ ಸರಿಯಾಗಿ ಬರಬಾರದು, ಬರಬೇಕು, ಆವಾಗ ಗೊತ್ತಾಗುತ್ತೆ. ಬೋಲ್ ಮೇರಿ ತಳ್ಕಣಿ ಅಂದರೆ ಬೋಲ್ ದೌಲತ್ತು ಜಂಬ. ಅಷ್ಟಿಷ್ಟು ಮೇರಿಯಲ್ಲ ಅವಳು. ಹೇಳು, ಅವಳೇ ಹೇಳ್ಕೊಟ್ಟಿರೋದು. ಸೈಲು ನೀವಿಬ್ರು ಚೆನ್ನಾಗಿರೋದು ನೋಡಿ, ಅವಳಿಗೆ ಯಾರೂ ಸೆನಕ್ಕಿಲ್ಲ, ಅವಳು ಅವ್ರ ಮಕ್ಕಳು ಅವಳೇ, ನಾವು ಸೊಸೆಯರು ಅವರೇ ಸೆನಕ್ಕಿರ್ಬೇಕು. ನಾನು ನನ್ನ ಸೊಸೆಯರು ನಾವು ಮೇಲೊಮ್ಮಂಗಿರ್ಬೇಕು, ಯಾರನ್ನ ಸೆನಕ್ಕಿರೋರು ನೋಡಿದ್ರೆ ಸಹಿಸ್ಕೊಂಬಲ್ಲ, ಒಟ್ಟುರ್ಕೊಂತಾಳ ಅವಳು. ನೀನು ಪ್ರತಾಪ್ ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗಿಲ್ಲ. ಅದಕ್ಕೆ ಹಿಂಗೆ ಮಾಡ್ಯಾಳ ಅವಳು ಜೈ. ಪ್ರತಾಪನ ಕೆಲಸದಿಂದ ತೆಗಿಯಂಗೆ ಮಾಡಿದಳಲ್ಲ, ಆಗ ಅವಳು ಮಾತ್ರ ಸುಮ್ಮನೆ ಬಿಡಲ್ಲ, ನಾನು ಸರಿಯಾಗಿ ಅಂದೆ ಅಂತೀನಿ. ಗಲಾಟೆ ಮಾಡಕ್ಕೆ ಹೋಗ್ಯಾರೆ, ಸರಿಯಾಗಿ ಗಲಾಟೆ ಮಾಡ್ತಾರೆ. ಅಲ್ಲ ಕೆಲಸದಿಂದ ತೆಗ್ಸವಳಲ್ಲ, ನಾವಿಬ್ರು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕಾಗಿಲ್ಲಕ್ಕೆ ಅವಳು ಜೈ ಹೇಳ್ಕೊಟ್ಟವಳೆ. ಇವಳು ಕೆಲಸದಿಂದನ ತೆಗೀರಿ ಅಂತೇಳಿ ಓನರಿಗೆ ಫೋನ್ ಮಾಡಿ ಹೇಳವಳು, ಎಷ್ಟು ಇರಬೇಡ. ಎಂತೆಂಥ ಜನ ಇರ್ತಾರಪ್ಪ, ಒಟ್ಟೂರಿ ಜನ ಯಾರನ್ನ ಚೆನ್ನಾಗಿರೋದು ನೋಡಿದ್ರೆ ಸಹಿಸ್ಕೊಂಬಲ್ಲ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.